ಬ್ರಹ್ಮದೇವ, ವೈಕುಂಠವನ್ನು ಸೇರಿದೆವು ಎಂದಾದ್ರೆ ಶ್ರೀಹರಿಯ ದರ್ಶನವಾಗಲಿಲ್ಲವಲ್ಲ. ಹೌದು. ಮುಂದೆ ಹೋಗೋಣ. ಪರಮೇಶ್ವರನು ಕೈಲಾಸದಲ್ಲಿ ಇಲ್ಲವಲ್ಲ, ಏನು ಮಾಡೋಣ? ಹರಿಹರರ ಪದಕ್ಕೆ ಬಗಿ ಸಕಲವೋ ಅಲ್ಲಿ ನಿಮ್ಮ ಇರವಿರಲಿಲ್ಲ. ಆ ಬಳಿಕ ನೇರವಾಗಿ ಕೈಲಾಸವನ್ನು ಸೇರಿದೆವು ಎಂದಾದ್ರೆ ಪರಮೇಶ್ವರ ದೇವರು ಕೂಡ ಇಲ್ಲ. ಕ್ಷೇತ್ರ ಬದಲಾಗಿದೆ. ಮುಂದೇನು ಎಂಬ ಬಗ್ಗೆ ನಾವು ಯೋಚಿಸುವಾಗ ಆಕಾಶವಾಣಿಯಾಯಿತು. ಹೇಗೆ? ಹರಿಹರನ್ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದಾರೆ. ಆಕಾಶವಾಣಿ ಸತ್ಯ ಅಲ್ವ? ಹೌದು. ಆದ್ದರಿಂದಲೇ ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ. ಕಾರಣ ಇದೆ. ಏನು? ಮಹಿಷಾಸುರ ತಪಸ್ಸಿನ ಮೂಲಕ ನನ್ನನ್ನು ಮೆಚ್ಚಿಸಿದ ಕಾರಣ ಒಲಿದು ವರವನ್ನು ಕೊಟ್ಟವ ನಾನು. ಕೊಟ್ಟ ವರವನ್ನು ಸದುಪಯೋಗ ಪಡಿಸುವ ಬದಲು ದುರುಪಯೋಗ ಪಡಿಸುತ್ತಾ ಇದ್ದಾನೆ. 3 ಲೋಕಗಳಲ್ಲಿಯೂ ಅನ್ಯಾಯವನ್ನೇ ಸಲ್ಲುವಂತಹ ಕೆಳ ಮನುಷ್ಯನ ವಧೆಯಾಗಬೇಕು. ದಾರಿ ತೋರಿಸಿ. ಸಾಕ್ಷಾತ್ಕಾರಕ್ಕೆ ಧರ್ಮದ ಪುನರುತ್ಥಾನಕ್ಕೆ ಬೇಕಾಗಿ ನನ್ನ ಅಂತಃಸತ್ವವನ್ನು ಹೊರಗಡೆ ಹಿಂದೆ ದುಷ್ಟನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೊರಚಿಮ್ಮುತ್ತಾ ಇದ್ದೇನೆ.
ವಶೀಕರಿಸಿಕೊಂಡಿದ್ದೀರಾ. ಮಕ್ಕಳೇ, ಜ್ಞಾನವದನರಾಗಿದ್ದೀರಾ. ಕಣ್ಣೀರಿಳಿಯುತ್ತಾ ಇದೆ, ತನು ಕಂಪಿಸುತ್ತಾ ಇದೆ. ಭೀತರಾದಿರ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ನನ್ನನ್ನು ಸ್ಮರಿಸಿಕೊಂಡಿದ್ದೀರಿ? ನಿರ್ಭೀತಿಯಿಂದ ತಿಳಿಸಿರಿ, ತಿಳಿಸಿರಿ, ತಿಳಿಸಿರಿ. ಧರೆಗಿಳಿದೆಯ ತಾಯಿ, ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವಂತಹ ಭಾಗ್ಯದಿಂದ ವಂಚಿತರಾಗುತ್ತೇವೆಯೋ ಎನ್ನುವಂತಹ ಭೀತಿಯೂ ಆವರಿಸಿದೆ ತಾಯಿ. ಮಹಿಯಲ್ಲಿ ಸಂಚರಿಸಿದ ಮಾಲಿನಿ ಜಾತನಾದ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿ ವರಬಲ ಸಂಪನ್ನನಾಗಿ ನರ ನಾಗಲೋಕಗಳನ್ನು ಮುಟ್ಟಿದನಮ್ಮ. ಸಾಲದೋ ಎನ್ನುವ ಹಾಗೆ ಸ್ವರ್ಗವನ್ನಡರಿ ಸಜ್ಜನರಾದಂತಹ ಸುಮನಸರನ್ನು ದಾರುಗಳಿಸಿದವನಿದ್ದಾನೆ. ಅವನ ರಾಷ್ಟ್ರ ಪ್ರವೃತ್ತಿಯಿಂದಲಾಗಿ ಜಗಮೂರೂ ಕೂಡ ತತ್ತರಿಸುತ್ತಾ ಇದೆ. ಜೀವ ದೇವರ ಸಂಬಂಧವಾದ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ಲವಮ್ಮ. ಕರ್ಮ ಸಾಕ್ಷರಾದಂತಹ ಸೂರ್ಯ ಚಂದ್ರರ ಸಂಚಾರಕ್ಕೂ ತಡೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಮತೋನ್ಮತ್ತನಾಗಿ ಮೆರೆಯುವ ದುರುಳ ಮಹಿಷನನ್ನು ವಧಿಸಿ ನಮ್ಮನ್ನು ಕರದ ಚಕ್ರವ
ಕನಕದರ್ಪನು ಬ್ರಹ್ಮದಂಡವ ಪದಕ್ಕೆ ರಜೆ ಅಮ್ಮ ಜಯ 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 ಜಯದು ಜಯ 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 ಜಯದು ಜಯ 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 ಜಯದು ಜಯ ಬ್ರಹ್ಮರೇ, ಕಿರಿದು ದಿನದೊಳಗಾಗಿ